ಪ್ರೀತಿ ಮತ್ತು ಬಳಗಾನೂರಿನ ಶ್ರೀ ಬಂಧು ಪ್ರಭುರೇಶನನ್ನು ಇವತ್ತು ಆರಾಧಿಸುವ ಭಾಗ್ಯ ಒದಗಿದ್ದಕ್ಕಾಗಿ ಮೊದಲಾಗಿ ನಾವು ನಮ್ಮ ಸಂತೋಷವನ್ನು ಪ್ರಕಟಪಡಿಸ್ತಾ ಇದ್ದೇವೆ. ಬಹುದೂರದ ಯಾವ್ಯಾವುದೋ ಊರನ್ನೆಲ್ಲ ಸುತ್ತಾಡಿಕೊಂಡು ಶ್ರೀಗಳವರಲ್ಲಿ ಬಂದಿದ್ದಾರೆ ಅಂತ ಈಗ ತಾನೇ ಹೇಳಿದರು. ಸುಸ್ತಾಗುವುದಿಲ್ಲ. ಯಾಕೆ ಹೇಳಿ, ಇರೋರೆಲ್ಲ ಬಂಧು ಬಳಗ ಅಂತದ ಮೇಲೆ ಬಂಧು ಬಳಗದವರನ್ನೆಲ್ಲ ಕಂಡಾಗ ಯಾರಿಗೆ ತಾನೇ ಆಯಾಸ ಆಗತ್ತೆ. ಇದ್ದ ಆಯಾಸ ಕೂಡ ಎಲ್ಲ ಹೊರಟು ಹೋಗುತ್ತೆ. ಹನುಮಾನಮ್ಮ ತಾಯಿ ತಂದೆ, ಭೀಮಾನಮ್ಮ ಬಂಧು ಬಳಗ. ಅಂತಹ ಹನುಮಪ್ಪನ ಊರಿಗೆ ನಾವು ಬಂದಿದ್ದೇವೆ. ಹನುಮಪ್ಪನ ಅನುಗ್ರಹ, ಹನುಮಪ್ಪನ ಮೂಲಕ ಹನುಮನ ಅಪ್ಪ ಯಾರು? ರಾಮದೇವರ ಅನುಗ್ರಹ. ಭೀಮನ ಮೂಲಕ ಅವರ ಸ್ವಾಮಿ ಕೃಷ್ಣನ ಅನುಗ್ರಹ. ಶ್ರೀಮದಾಚಾರ್ಯರ ಮೂಲಕ ವೇದವ್ಯಾಸದೇವರ ಅನುಗ್ರಹ ಸಮಸ್ತ ಭಕ್ತ ವರ್ಗಕ್ಕೆ ನಿರಂತರ ಇರಲಿ ಅಂತ ನಾವು ಮೊದಲಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಅಧಿಕ ಮಾಸದ ಪರ್ವಕಾಲದಲ್ಲಿ, ಅಧಿಕ ಮಾಸ ಅಂತಂದ್ರೆ ಪುರುಷೋತ್ತಮ ಮಾಸ ಅಂತದಕ್ಕೆ ಇನ್ನೊಂದು ಹೆಸರು. ನಮ್ಮ ಹನುಮಪ್ಪ ಇರಬಹುದು, ಭೀಮಸೇನ ದೇವರಿರಬಹುದು, ಮಧ್ವಾಚಾರ್ಯರಿರಬಹುದು. ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮ ಏವಚ, ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ಕಾರ ಸಾಧಕ. ಅಂತಹ ವಾಯುದೇವರು ಪರಮಾತ್ಮನ ಸರ್ವೋತ್ತಮತ್ವವನ್ನು, ಪುರುಷೋತ್ತಮತ್ವವನ್ನು ಜಗತ್ತಿಗೆ ಸಾರಿ ಸಾರಿ ತೋರಿದವರು ಪ್ರಮಾಣ ಪುರಸ್ಪರವಾಗಿ. ಅಂತಹ ಪ್ರಾಣದೇವರ ಸನ್ನಿಧಾನದಲ್ಲಿ ಪುರುಷೋತ್ತಮನಿಗೆ ಈ ಅಧಿಕ ಮಾಸದಲ್ಲಿ ಲಕ್ಷ ತುಳಸಿ ಅರ್ಚನೆಯನ್ನು ಮಾಡುವ ಕಾರ್ಯವನ್ನು ಹಮ್ಮಿಕೊಂಡಿದ್ದೀರಿ. ತುಳಸಿ ದೇವಿಯ ವೈಭವವನ್ನು ವರ್ಣಿಸ್ತಾ ಇದ್ದಾರೆ. ನಾವು ಹಿಂದೂಗಳು ಅಂತಂದ ಮೇಲೆ ಅಂತಹ ಒಂದು ಮನೆಯ ಸಂಕೇತವೇ ಮನೆಯ ಮುಂದೆ ಒಂದು ತುಳಸಿ ಕಟ್ಟೆ. ಯಾ ದೃಷ್ಟ ನಿಖಿಲಾಘ ಸಂಘ ಶಮನಿ, ಸ್ಪೃಷ್ಟ ವಪುಪಾವನಿ, ರೋಗಾಣಾಂ ಅಭಿವಂದಿತ ನಿರಸನಿ, ಸಿಕ್ತ ಅಂತಗತ್ರಾಸಿನಿ, ಪ್ರತ್ಯಾಸಕ್ತಿ ವಿಧಾಯಿನಿ ಭಗವತ ಕೃಷ್ಣಸ್ಯ ಸಂರೋಪಿತ, ನ್ಯಸ್ತ ತಚ್ಚರಣೆ ವಿಮುಕ್ತಿ ಫಲದ ತಸ್ಯೈ ತುಳಸ್ಯೈ ನಮಃ. ತುಳಸಿಯ ಮಹತ್ವವನ್ನು ಶಾಸ್ತ್ರದಲ್ಲಿ ವರ್ಣಿಸ್ತಾ ಇದ್ದಾರೆ. ತುಳಸಿಯ ದರ್ಶನ ಮಾತ್ರ ಮಾಡಿದಂತೆ ಸಾಕಂತೆ. ಯಾ ದೃಷ್ಟ ನಿಖಿಲ ಅಘ ಸಂಘ ಶಮನಿ, ನಮ್ಮಲ್ಲಿರುವ ಪಾಪಗಳೆಲ್ಲ ಪರಿಹಾರ ಆಗ್ತವೆ. ದರ್ಶನ ಮಾಡಿದ್ರೆ ಸಾಕು. ಅದಕ್ಕೋಸ್ಕರವೇ ಬೆಳಗಾದ ಎದ್ದು ಮನೆಯಿಂದ ಹೊರಬಂದಾಕ್ಷಣ ನಮ್ಗೆ ಕಾಣಬೇಕೇನು? ತುಳಸಿ ದರ್ಶನ ಆಗಬೇಕು. ನಿಖಿಲ ಅಘ ಸಂಘ ಶಮನಿ, ಎಲ್ಲ ಪಾಪ ಪರಿಹಾರ ಆಗುತ್ತೆ ದರ್ಶನ ಮಾತ್ರದಿಂದ. ಸ್ಪರ್ಶ ಮಾಡಿದರೆ ಸ್ಪೃಷ್ಟ ವಪುಪಾವನಿ, ನಮ್ಮ ದೇಹ ಪವಿತ್ರವಾಗತ್ತಂತೆ. ನಮ್ಮ ದೇಹಕ್ಕೆ ಪಾವಿತ್ರ್ಯವನ್ನು ಕೊಡುವವಳು ಆ ತುಳಸಿ. ಅಭಿವಂದಿತ ರೋಗಾಣ ನಿರಸನಿ, ಪ್ರತಿನಿತ್ಯ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಬೇಕು. ಎಲ್ಲ ರೋಗಗಳ ಪರಿಹಾರ. ತುಳಸಿಯ ಆ ಗಾಳಿಯ ಆಗ್ರಹಣ ಮಾಡ್ತಾ ಪ್ರದಕ್ಷಿಣೆ ಬಂದೆವು ಅಂತಂದ್ರೆ ಎಲ್ಲ ರೋಗಗಳು ಪರಿಹಾರ. ಕೇವಲ ಆಯುರ್ವೇದ ವೈದ್ಯಶಾಸ್ತ್ರದಲ್ಲಷ್ಟೇ ಅಲ್ಲ, ಅಲೋಪತಿಯ ವೈದ್ಯಶಾಸ್ತ್ರದಲ್ಲೂ ಕೂಡ ತುಳಸಿಯ ಮಹತ್ವ ಇದೆ, ತುಳಸಿಯ ಬಳಕೆ ಇದೆ. ಸಿಕ್ತ ಅಂತಗತ್ರಾಸಿನಿ, ಗಿಡದ ಬುಡಕ್ಕೆ ನೀರನ್ನೆರೆಯಬೇಕಂತೆ. ಯಮನ ಭಯ ಏನಿದೆ ಅದೆಲ್ಲ ದೂರ ಆಗತ್ತೆ. ಸಿಕ್ತ ಅಂತಗತ್ರಾಸಿನಿ, ಪ್ರತ್ಯಾಸಕ್ತಿ ವಿಧಾಯಿನಿ ಭಗವತಃ ಕೃಷ್ಣಸ್ಯ ಸಂರೋಪಿತ. ತುಳಸಿ ಗಿಡವನ್ನು ನೆಡಬೇಕಂತೆ. ತುಳಸಿಯ ಗಿಡವನ್ನು ನೆಡಬೇಕಂತೆ. ಭಗವಂತನ ಸಾಮೀಪ್ಯವನ್ನು ತಂದುಕೊಡ್ತಾ ಇದ್ದಾಳೆ.
ನ್ಯಸ್ತಾತಚ್ಚರಣೆ ವಿಮುಕ್ತಿ ಫಲದ. ಭಗವಂತನ ಪಾದಕ್ಕೆ ನಾವು ತುಳಸಿಯನ್ನು ಸಮರ್ಪಣೆ ಮಾಡಿದೆವು ಅಂತಂದ್ರೆ ವಿಮುಕ್ತಿ ಫಲದ ಮೋಕ್ಷವೇ ಸಿಕ್ಕಿಬಿಡತ್ತೆ. ತಸ್ಯೈ ತುಳಸಿಯೈ ನಮಃ. ಅಂತಹ ತುಳಸಿಗೆ ನಮಸ್ಕಾರ. ಶ್ರೀಮದ್ ಭಾಗವತದಲ್ಲಿ ಮೇಲಿಂದ ಮೇಲೆ ಕಾಣುವಂತಹ ಒಂದು ಮಾತು, ಗೋಪಿಗೆಯರೆಲ್ಲ ಕೃಷ್ಣನನ್ನು ಹುಡುಕಬೇಕಾಗಿದೆ. ಉದ್ಧವನಿಗೆ ಕೃಷ್ಣನನ್ನು ಹುಡುಕಬೇಕಾಗಿದೆ. ಕೃಷ್ಣ ಎಲ್ಲಿದ್ದಾನೆ? ಒಮ್ಮೆ ನಿಂತುಕೊಂಡು ಬಲವಾಗಿ ಶ್ವಾಸೋಚ್ಛ್ವಾಸ ಮಾಡಬೇಕು. ತುಳಸಿಯ ಗಂಧ ಯಾವ ದಿಕ್ಕಿನಿಂದ ಹರಿದು ಬರ್ತಾ ಇದೆ ಗಾಳಿಯೊಂದಿಗೆ, ಕೃಷ್ಣ ಅಲ್ಲಿದ್ದಾನೆ ಅಂತ. ಕೃಷ್ಣನ ಕೊರಳಲ್ಲಿ ಎಳೆ ತುಳಸಿಯವನ ಮಾಲೆಯು ಕೊರಳುಳು. ಕೃಷ್ಣನ ಕೊರಳಲ್ಲಿ ಎಳೆ ತುಳಸಿಯ ಮಾಲೆ ವನಮಾಲೆಯು ಕೊರಳುಳು. ನಿತ್ಯ ಭಗವಂತನ ಕೊರಳಲ್ಲಿದೆ. ಹಾಗಾಗಿ ಕೃಷ್ಣ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕಂತಂದ್ರೆ ಏನು ಕಷ್ಟ ಇಲ್ಲ. ಕೃಷ್ಣ ಧರಿಸಿರುವಂತಹ ತುಳಸಿ ವನಮಾಲೆಯ ಗಂಧ ಯಾವ ದಿಕ್ಕಿನಿಂದ ಹರಿದು ಬರ್ತಾ ಇದೆಯಲ್ಲ ಆ ದಿಕ್ಕಲ್ಲಿ ಕೃಷ್ಣ ಇದ್ದಾನೆ ಅಂತ ಅರ್ಥ. ಆ ದಿಕ್ಕಿಗೆ ಹೋದ್ರೆ ಕೃಷ್ಣ ಸಿಗ್ತಾನೆ. ಶ್ರೀಮದ್ ಭಾಗವತದಲ್ಲಿ ವರ್ಣಿಸಿರತಕ್ಕಂತಹ ವಿಚಾರ ಇದು. ಹೀಗೆ ಭಗವಂತನಿಗೆ ಅತಿಪ್ರಿಯಳಾಗಿರತಕ್ಕಂತಹವಳು ತುಳಸಿ. ಅಂತಹ ತುಳಸಿಯ ಅರ್ಚನೆ ಲಕ್ಷ 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 ಸಂಖ್ಯೆಯಲ್ಲಿ ಎಲ್ಲರೊಂದಾಗಿ ಸೇರಿ ಮಾಡಿದ್ದೀರಿ. ಕೇವಲ ಈ ಊರಿನ ಮಂದಿ ಮಾತ್ರ ಅಲ್ಲ, ಈಗ ತಾನೇ ಹೇಳಿದ್ರು ಯಾವ ಊರಿನ ಮಂದಿ ಎಲ್ಲ ಈ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಿಕೊಂಡು ಅಕ್ಕಪಕ್ಕದ ನಾನಾ ಊರುಗಳಿಂದ ಭಗವದ್ ಭಕ್ತರು ಬಂದಿದ್ದೀರಿ. ಇವತ್ತು ಸುಂದರವಾದ ಮೆರವಣಿಗೆಯಲ್ಲಿ ನಮ್ಮನ್ನಲ್ಲ, ನಾವು ಕೃಷ್ಣನ ಊರಿಂದ ಬಂದವರು, ರಾಮನ ಊರಿಂದ ಬಂದವರು ಅಂತ ಹೇಳಿಕೊಂಡು ನಮ್ಮನ್ನು ಸ್ವಾಗತಿಸಿದ್ದೀರಿ. ಈ ಮಾಡಿದಂತಹ ಈ ವೈಭವದ ಮೆರವಣಿಗೆ ಏನಿದೆ ಅದೆಲ್ಲವೂ ಕೂಡ ಆ ರಾಮದೇವರಿಗೆ ಅರ್ಪಿತ, ಕೃಷ್ಣದೇವರಿಗೆ ಅರ್ಪಿತ. ಮಧ್ವಾಂತರ್ಗತ ಶ್ರೀ ಗೋಪಾಲಕೃಷ್ಣ ಪ್ರಿಯತಾಂ, ಶ್ರೀರಾಮ ಪ್ರಿಯತಾಂ. ಸುಂದರವಾದ ಭಜನೆಯನ್ನು ಮಹಿಳೆಯರೆಲ್ಲ ತಾಯಿಂದರು ಸೇರಿಕೊಂಡು ಮಾಡಿದ್ದೀರಿ. ಭಗವಂತನನ್ನು ಒಲಿಸಬೇಕಿರತಕ್ಕಂತಹ ಸುಲಭದ ಮಾರ್ಗ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ. ಸುಲಭನೋ ಹರಿ ತನ್ನವರನು ಅರೆಘಡಿಗೆ ಬಿಟ್ಟಗಲನು, ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಭಗವಂತನನ್ನು ಒಲಿಸಿಕೊಳ್ಳಿಕ್ಕೆ ಏನೇನೂ ಕಷ್ಟ ಇಲ್ಲಂತೆ. ಭಗವಂತನನ್ನು ಒಲಿಸಿಕೊಳ್ಬೇಕು ಅಂತ ಭಕ್ತನಾಗಿರುವ ಒಂದು ಹೆಜ್ಜೆ ಮುಂದಿಟ್ರೆ ದೇವರು ಎರಡೆರಡು ಹೆಜ್ಜೆ ಮುಂದಿಟ್ಟಿರ್ತಾನೆ. ಮಲಗಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ ನಿಮಗೆಂಬ. ದೊಡ್ಡ ರೋಗದಲ್ಲಿ ಬಿದ್ದಿದ್ದೇವೆ, ಮಲಗಿದಲ್ಲಿಂದ ಎದ್ದು ಕೂಡುವ ಸಾಮರ್ಥ್ಯವೂ ಇಲ್ಲ. ಪರವಾಗಿಲ್ಲ, ಅಲ್ಲೇ ಭಜನೆ ಮಾಡಿ ಪರಮಾದರದಿ ಪಾಡಲು ಪಕ್ಕದಲ್ಲೇ ಕುಳಿತು ಕೇಳುವ. ಎದ್ದು ಕೂಡುವ ಸಾಮರ್ಥ್ಯ ಹೊಂದಿದೆ. ಕುಳಿತು ಪಾಡಲು ನಿಲ್ಲುವ, ನಮ್ಮ ಮುಂದೆ ನಿಂತಿರ್ತಾನೆ. ನಿಂತರೆ ನಲಿವ, ಭಕ್ತಿ ಪರವಶತೆಯಿಂದ ನಾವೇ ನಲಿದು ಭಜನೆ ಮಾಡಿದೆವು ಅಂತಂದ್ರೆ ಒಲಿವೆ ನಿಮಗೆಂಬ. ಮಾತೆಯರೆಲ್ಲ ಇವತ್ತು ಆ ರೀತಿ ದಾರಿಯುತ್ತ ಕೂಡ ಮೆರವಣಿಗೆಯಲ್ಲಿ ಕುಣಿದು ನಲಿದು ಭಗವಂತನನ್ನು ಮೆಚ್ಚಿಸಿದ್ದೀರಿ. ದೇವರು ಎಲ್ಲಿದ್ದಾನೆ ಅಂತ ಪ್ರಶ್ನೆ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆದರೆ ಅಲ್ಲೇ ಬಂದೊದಗುವನು. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆದರೆ ಅಲ್ಲೇ ಬಂದೊದಗುವನು. ಆ ತೆರದಲ್ಲಿ ನೀವೆಲ್ಲ ಇವತ್ತು ರಂಗನನ್ನು, ಶ್ರೀಕೃಷ್ಣನನ್ನು, ಶ್ರೀರಾಮನನ್ನು ಭಜನೆಯ ಮೂಲಕ ಕರೆದಿದ್ದೀರಿ. ದೇವರ ಅನುಗ್ರಹದ ಶ್ರೀರಕ್ಷೆ ನಿಮ್ಮೆಲ್ಲರ ಬದುಕಿನಲ್ಲಿ ನಿರಂತರ ಇರಲಿ. ಬದುಕಿನಲ್ಲಿ ಬರಬಹುದಾದ ಏನೇ ಸಂಕಷ್ಟಗಳಿದ್ದರೂ ಕೂಡ ನಮ್ಮ ಪ್ರಯತ್ನ ಇದ್ದೇ ಇದೆ. ನಮ್ಮ ಪ್ರಯತ್ನ ಅಷ್ಟೇ ಸಾಲದು, ನಮ್ಮ ಪ್ರಯತ್ನಕ್ಕೆ ಭಗವಂತನ ಅನುಗ್ರಹವೂ ದೊರೆಯಿತು ಅಂತಂದ್ರೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ
ತತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿರ್ಮತಿರ್ಮಮ ಭಗವದ್ಗೀತೆ ಭರತ ವಾಕ್ಯ. ನಮ್ಮೆಲ್ಲರ ಪ್ರಯತ್ನಕ್ಕೆ ಯೋಗೇಶ್ವರನಾದ ಕೃಷ್ಣ ಅನುಗ್ರಹೋನ್ಮುಖನಾದ ಭಗವಂತನ ರಕ್ಷೆ ದೊರಕಿತು ಅಂತಂದ್ರೆ ಬದುಕಿನಲ್ಲಿ ಬರಬಹುದಾದ ಏನೇ ಸಂಕಷ್ಟಗಳಿದ್ರು ಅವೆಲ್ಲ ದೂರ ಆಗಿ ನಿತ್ಯ ಸುಖ ಸಂತೋಷ ಸಮೃದ್ಧಿ ವಿಜಯ ಯಶಸ್ಸು ಸಂಪತ್ತು ಕೀರ್ತಿ ಎಲ್ಲ ದೊರಕ್ತಾವೆ. ಆ ರೀತಿಯ ಆರಾಧನೆಯನ್ನು ಊರಿನ ಎಲ್ಲ ಜನಪ್ರತಿನಿಧಿಗಳು, ಹೊರಗೂರ ಅನೇಕ ಮಹನೀಯರು, ಮಾತೆಯರು, ಮಕ್ಕಳು, ಪುರುಷರು, ವಿಪ್ರರು, ವೈದಿಕರು ಎಲ್ಲ ಸೇರಿಕೊಂಡು ಸಮಸ್ತ ಹಿಂದೂ ಸಮಾಜ ಒಂದಾಗಿ ಈ ಸೇವೆಯನ್ನು ನೀವು ಮಾಡಿದ್ದೀರಿ. ಎಲ್ಲರಿಗೂ ಕೂಡ ಪ್ರಾಣದೇವರ ಮೂಲಕ ಶ್ರೀರಾಮಚಂದ್ರನ ಶ್ರೀಕೃಷ್ಣನ ಅನುಗ್ರಹ ಶ್ರೀರಕ್ಷೆ ನಿರಂತರ ಇರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳಿತಾಗಲಿ. ಕೃಷ್ಣ.